ಅಂತೂ ಇಂತೂ ಮನೆಗೆ ಲಗ್ನ ಪತ್ರಿಕೆ ಬಂತು. ಮದುವೆ ಮನೆ ಅಂತಂದ್ರೇ ಮೊದಲನೇ ಕಾರ್ಯನೇ ಲಗ್ನ ಪತ್ರಿಕೆಯಿಂದ ಸ್ಟಾರ್ಟ್ ಆಗುತ್ತೆ. ಬಂದಾದಮೇಲೆ ನಾವು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಅಕ್ಷತೆ ಕಳೆನೆಲ್ಲ ಹಾಕಿ ದೇವ್ರ ಮನೆಯಲ್ಲಿ ಒಂದು ಕಡೆ ಸೈಡಿಗೆ ಜೋಡಿಸ್ಬಿಟ್ಟು ಎತ್ತಿಟ್ವಿ. ಅದಾದಮೇಲೆ ನೈಟ್ ಅಮ್ಮ ಎಲ್ಲ ಸಪ್ರೇಟಾಗಿ ಎತ್ತಿಟ್ರು. ನೆಕ್ಸ್ಟ್ ಡೇ ನಾವು ದೇವಸ್ಥಾನಕ್ಕೆ ಹೋಗಬೇಕಿತ್ತು ಪೂಜೆ ಮಾಡಿಸೋದಕ್ಕೆ ಅಂತ. ನಮ್ಮಂದವ್ರು ಬಂದು ಆಲ್ರಾಮೇಶ್ವರಕ್ಕೆ ಹೋಗಬೇಕಿತ್ತು. ಬಟ್ ಅದು ದೂರ ಆಗಿದ್ದರಿಂದ ಮದುವೆ ಆದಮೇಲೆ ಹೋಗೋಣ ಅಂತ ಅಂದ್ಕೊಂಡು ಮನೆಯ ಹೆಣ್ದೇವರು ಅಂತಂದರೆ ಗಂಗಮ್ಮ. ಸೊ ಗಂಗಾ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಹತ್ರದಲ್ಲಿರೋದಕ್ಕೆ ಪೂಜೆ ಮಾಡಿಕೊಂಡು, ಅಲ್ಲಿ ಪೂಜಾರಿ ಅವ್ರು ಇರಲಿಲ್ಲ. ನಾವೇ ಹೋಗಿ ನಾವೇ ತೊಳೆದು ಆ ಪೂಜೆ ಮಾಡಿಕೊಂಡು ಮಡ್ಲಕ್ಕಿನ ದೇವರಿಗೆ ಕೊಟ್ಟು ಆಮೇಲೆ ಲಗ್ನ ಪತ್ರಿಕೆ ಇಟ್ಟು ಪೂಜೆ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ವಾಪಸ್ ಮನೆಗೆ ಬಂದ್ವಿ. ಆ್ಯಂಡ್ ಅವತ್ತಿನ ದಿನವೇ ನಮ್ಮ ಚಿಕ್ಕಪ್ಪದು ಬರ್ತ್ಡೇ ಇತ್ತು. ಅವರು ಯೂಶ್ವಲಿ ಸೆಲೆಬ್ರೇಷನ್ಸ್ ಎಲ್ಲ ಇಷ್ಟಪಡೋದಿಲ್ಲ, ಬಟ್ ಆದರೂ ನಾವು ನಮ್ಮ ಖುಷಿಗೋಸ್ಕರ ಚಿಕ್ಕದಾಗಿ ಕೇಕ್ ಕಟ್ ಮಾಡಿಸಿದ್ವಿ ಅಷ್ಟೇ. ಆ್ಯಂಡ್ ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್